ಮತ್ತೂರಾಗ ಬಂದಿದ್ದೀವಿ. ಗೈಸ್ ನಿದ್ದೆ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಈಚೆ ಹಿಡಿತೀನಿ ಬಸ್ಸಿಂದ. ಸನ್ಸ್ಕ್ರೀಮ್ ಹಾಕಿದ್ದೀನಿ, ಆದ್ರೂ ಯಾವ ಮಟ್ಟಿಗೆ ಮುಖಕ್ಕೆ ಹೊಡಿತೈತೆ ಅಂತ ತಡ್ಕೋಬಾರ್ದು. ಆ ಮಟ್ಟಿಗೆ ಬಿಸಾಕ್ತೈತೆ ಮುಖಕ್ಕೆ ಬಿಸಿಲು. ಸೊ ನಾವು ಅದಕ್ಕೆ ಛತ್ರಿ ಇಟ್ಕೊಂಡಿದೀವಿ, ಸ್ವಲ್ಪ ಪ್ರೊಟೆಕ್ಷನ್ಗೆ ತಡಿತೈತೆ. ಆ್ಯಂಡ್ ಇದು ನಾವಿರೋದೀಗ ಬೃಂದಾವನದಲ್ಲಿ. ನೋಡಿ ಇದು ಹೆಂಗೈತೆ ಜಾಗ. ಬಸ್ ಸ್ಟ್ಯಾಂಡ್ ಇದು. ಆ ಕಡೆ ಈ ಕಡೆ ಏನಿಲ್ಲ. ಇಲ್ಲೇನಾದ್ರು ವಾಶ್ರೂಮ್ಗೆ ಹೋದ್ರೆ ಅಲ್ಲೇ ಸತ್ತೇ ಹೋಯ್ತಾನೆ ಸ್ಮೆಲ್ಗೆ. ದಯವಿಟ್ಟು ಹೋಗ್ಬಿಡಿ. ಸೊ ಬೃಂದಾವನಕ್ಕೆ ಹೋಗಿ, ಬೃಂದಾವನಕ್ಕೆ ಕೃಷ್ಣಗೆ ಡ್ರೆಸ್ ಇಷ್ಟ ಆಗಲಿ ಅಂತ ಈ ಥರ ಔಟ್ಫಿಟ್ ಬಂದು ಹಿಂಗಿದೆ. ಚೆನ್ನಾಗಿದೆ, ಕಮೆಂಟ್ ಮಾಡಿ. ಚೆನ್ನಾಗಿದೆ. ಒಂದು ಪಿಕಾಕ್ ಮತ್ತೆ ಒಂದು ಬ್ಲೂ ಹಾಟ್ ಹಾಕ್ಬಿಡಿ. ಸೊ ಬನ್ನಿ ಆಟೋ ಹುಡ್ಕೋಣ. ಗೋವಿಂದ ಟೆಂಪಲ್ ಬಂದ್ವಿ. ನೋಡಿ ಹೆಂಗೈತೆ, ಸಖತ್ತಾಗೈತೆ, ಬ್ಯೂಟಿಫುಲ್. ನೋಡಕ್ಕೆ ಇಲ್ಲಿ ನೋಡಿ ಗಲ್ಲಿ ಒಳಗಿರೋದು ಸಖತ್ ದೊಡ್ಡದಾಗೈತೆ. ಬಟ್ ಆಟೋ ಎಕ್ಸ್ಪೀರಿಯನ್ಸ್ ಮಾತ್ರ ಖರಾಬ್ ಆಗಿತ್ತು. ಅದು ಬೇರೆ ಆಟ ಕೆಟ್ಟಾಯ್ತು. ಅದು ನಿಲ್ಲಿಸಿ ತಿರ್ಗಿ ಇನ್ನೊಬ್ಬನ ಕರ್ಸಿ ಆಯಿತು, ಲೇಟ್ ಆಯಿತು. ಬಟ್ ಓಕೆ. ಇಲ್ಲ ಕೋತಿಗಳೆಲ್ಲ ಜಾಸ್ತಿ ಫೋನ್ ಕಿತ್ಕೋಗ್ಬಿಡುತ್ತೆ, ಹುಷಾರಾಗಿರ್ಬೇಕು. ಫೋನು, ಪರ್ಸು ಮತ್ತೆ ಜಾಸ್ತಿ ಸ್ಪೆಕ್ಸ್ ಕಿತ್ತೋಗೋದು ಇದು ರೂಢಿ ಮಾಡಿಸ್ಬಿಟ್ಟವ್ರೆ. ಪಕ್ಕಾ ಬಿಸ್ನೆಸ್ ಇಳಿದ್ಬಿಟ್ಟವು ಇವೆಲ್ಲ. ಮುಚ್ಚಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ. ಸೊ ನಮ್ಮ ಸೇಫ್ಟಿಗೆ ಹುಷಾರಾಗಿರ್ಬೇಕು. ದೇವಸ್ಥಾನ ಮಾತ್ರ ಸಕ್ಕತ್ತಾಗೈತೆ. ಒಳ್ಳೆ ಮ್ಯಾಸಿವ್ ಕಟ್ಟವ್ರು ನೋಡಿ. ಆರ್ಬಿಟ್ ಇವರು ಏನೋ ಹೇಳ್ತಾರೆ, ಇವರ ಸ್ಟೋರಿ. उसके बाद में लास्ट चलेंगे रंगनाथ टेम्पल. रंगनाथ, हाँ, नॉर्थ इंडिया का सबसे बिगेस्ट टेम्पल है. एक टाउन का नाम वृंदावन. वृंदावन भगवान का प्लेग्राउंड है, भगवान का हाउस है. ಅದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಹೇಳೋರೆ, ಆದ್ರೆ ಫುಲ್ ಹಿಸ್ಟ್ರಿ ಬಗ್ಗೆ ಹಾಕ್ತೀನಿ. ಇಲ್ಲ ಕೃಷ್ಣ ಬಂದು ಭಜನೆ ಮಾಡಿ ಜಾಗ ಅಂತೆ. ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಕೃಷ್ಣ ಮತ್ತೆ ಬರೋ ಡೌಟೇ. ಎರಡು 2000 ಹುಡುಗಿರು ಬಂದು ಇಲ್ಲಿ ಭಜನೆ ಮಾಡ್ತಿದ್ದ ಜಾಗ ಅಂತೆ. ಕೃಷ್ಣನು ಬಂದು ಭಜನೆ ಮಾಡ್ತಿದ್ದ ಜಾಗ ಕರ್ಕೊಬಂದು. ಬಟ್ ಇಲ್ಲಿ ಡೊನೇಷನ್ ಅಂದರೆ ತಕ್ಷಣ ಬೇರೆ ಕಡೆಗೆ ಹೋದಾಗ ಪಿಂಡ ಗಿಂಡ ತಾಯಿ ತಂದೆ ಆ ಥರದ್ದೆಲ್ಲ ಮಾಡ್ತಾರಲ್ಲ, ಇಲ್ಲಿ ಹಂಗಲ್ಲ. ದಾನ ಧರ್ಮ ಮಾಡೋದು ಮತ್ತು ತಾಯಿ ಹೆಸರಲ್ಲಿ ಆ ಥರ ಧರ್ಮ ಮಾಡೋದು ಆ ಥರ ಇಲ್ಲಿ. ಬಟ್ ಇನ್ನೊಂದೇನಾದ್ರೆ ಇಲ್ಲೆಲ್ಲ ಸಿಲ್ಪರ್ ಹಾಕೊಂಡು ಓಡಾಡ್ತಾರೆ ಎಲ್ಲ. ಬಟ್ ಅದೇ ಆಶ್ಚರ್ಯ ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಶೋದ ಮನೆಗೆ ಬಂದಿದ್ದೀವಿ. ಯಶೋದ ಮನೆ ಸ್ವಲ್ಪ ಗಲೀಜಾಗಿ ಇಟ್ಟುಬಿಟ್ಟಾರೆ. ಮೊಬೈಲ್ ನಾಟ್ ಅಲೋ, ವಿಡಿಯೋ ಕ್ಯಾನ್ಸಲ್. ಇದು ಗಂಗಾ ಪಾನಿ ಜಾಗ ಅಂತ ತೀರ್ಥ ಹಾಕೊಳ್ಳೋದು. ದಿನೇ ಏನು ನಾನು ಪ್ಲೇಸ್ಗಳು ನೋಡ್ತಾ ಇದ್ದೀನಲ್ಲ, ಥರ ನೋಡ್ತಾ ಇದ್ದಾಗ ಬೇಜಾರಾಗ್ಬಿಡ್ತದೆ. ಏನು ನೀಟ್ನೆಸ್ಸೇ ಇಲ್ಲ. ಗೈಸ್ ಇದೊಂದು ತಗೊಂಡೆ, ತುಳಸಿ ಮಾಲ. ಎಷ್ಟು ಕೊಟ್ಟಿರ್ಬೋದು ಹೇಳಿ ಇದಕ್ಕೆ? ನೋಡಿ, ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಸೌತ್ ಕಲ್ಚರ್ ಏನೋ ಒಂಥರ ಸೌತ್ಗೆ ಬಂದಿರೋ ಫೀಲಿಂಗ್ ಹೊಡಿತೈತೆ. ಫುಲ್ಲು ದೇವಸ್ಥಾನ ನೋಡ್ತಾ ಇದೆ. ಮತ್ತೂರಾಗ ಬಂದಿದ್ದೀವಿ. ಒಳಗಡೆ ಫೋನು ಏನೋ ಅಲೌಡ್ ಮಾಡಲಿಲ್ಲ. ಒಳಗಡೆ ಪರವಾಗಿಲ್ಲ, ಚೆನ್ನಾಗಿತ್ತು ಪ್ಲೇಸು. ಬಟ್ ಸೆಕ್ಯೂರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಒಳಗಡೆ. ಸಕ್ಕತ್ ಜನ ಪೊಲೀಸು ಒಳ್ಳೊಳ್ಳೆ ಗನ್ಗಳೆಲ್ಲ ಇಟ್ಟವ್ರೆ. ಮತ್ತು ಯಾಕಂದ್ರೆ ಹಿಂದ್ಗಡೆ ಮಸೀದಿ ಅಂತಂತೆ. ಸೊ ಗೊತ್ತಲ್ಲ, ಅದಕ್ಕೋಸ್ಕರ ಹಿಂದ್ಗಡೆ ಈ ಒಳಗಡೆ ಏನೇನೋ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಏನು ಹೇಳೋಕ್ಕಾಗಿಲ್ಲ. ಫುಲ್ ಇಲ್ಲಿಂದನೇ ಲಾಕ್. ಈ ಕಡೆ ಹುಡುಗರಿಗೆ ಎಂಟ್ರೆನ್ಸು, ಈ ಕಡೆ ಹುಡುಗಿರಿಗೆ ಎಂಟ್ರೆನ್ಸು. ಈ ಹುಡುಗಿರಿಗೆ ಜಾಸ್ತಿ ಕ್ಯೂ ಇತ್ತು, ಹುಡುಗರು ಸ್ವಲ್ಪ ಬೇಗ ಹೋದ್ರು. ಸೊ ಹಿಂಗಾಸಿ ಹೋದ್ರೆ ಕೃಷ್ಣ ಜೈಲಲ್ಲಿ ಹಾಕಿದ್ದು ಮತ್ತೆ ಕೃಷ್ಣ ಹುಟ್ಟಿದ ಜಾಗ ಅಷ್ಟು ಅಲ್ಲೆಲ್ಲ ಐತಿ. ಇನ್ನೇನಿಲ್ಲ, ಅದಕ್ಕೆ ಈಗ ಡೈರೆಕ್ಟಾಗಿ ಪ್ರೇಮ್ ಮಂದಿರ ದೇವಸ್ಥಾನಕ್ಕೆ ಹೋಗೋದು. ಯಾಕಂದ್ರೆ ಅಲ್ಲಿ ಪ್ಲೇಸ್ ಸೂಪರ್ ಆಗಿದೆ. ಅದು ಟೈಮ್ ಆಗ್ಬಿಟ್ಟಿದೆ ಆಗಲೇ. ಇನ್ನೇನು ಕತ್ಲೆ ಅವಕಾಶಲ್ಲಿ ಏನೂ ಮಾಡೋಕ್ಕಲ್ಲ. ಒಂದು ವಿಸಿಟ್ ಹಾಕೊಂಡು ಹೋಗೋದು ಆದರೆ ಇಫ್ ಇಟ್ ಈಸ್, ಇಲ್ಲಾಂದರೆ ನಾಳೆ ನೋಡೋದು. ಸೊ ಹಂಗಾರೆ ಬನ್ನಿ ಹೋಗೋದ. ಗಂಟೆ ಈ ಊರಲ್ಲಿ ಇದೆ ಸ್ವೀಟು, ಪೇಡ, ವೈಟ್ ಪೇಡ, ಬ್ರೌನ್ ಪೇಡ.
ಗೈಸ್ ಇಲ್ಲೇ ಪ್ರೇಮ ಮಂದಿರಕ್ಕೆಲ್ಲ ಲೇಟ್ ಆಗ್ಬಿಟ್ಟೈತೆ. ಇನ್ನು ಅಲ್ಲಿಗೆ ಹೋಗೋಷ್ಟಲ್ಲಿ ನೋಡೋಣ ಬನ್ನಿ. ಇಲ್ಲಿಂದ 10 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಯೂಶಲಿ ಏನಂದರೆ ಇಲ್ಲಿಂದ ಆಟೋದಲ್ಲಿ ಎಷ್ಟೇ ಬಂದು 200 ಮ್ಯಾಕ್ಸಿಮಮ್ ಅಷ್ಟೇ. ಅಲ್ಲಿಂದ ಬಾರ್ಗಿಂಗ್ ಮಾಡಿ 150 100 ಅಷ್ಟೇ. ಆಮೇಲೆ 50 ಗಂಟೆ ಹೋಗ್ಬೇಡಿ, ಅದು ತುಂಬ ಸಾಕೋಗುತ್ತೆ. ಸೊ 200 ಇಸ್ ದ ಲಾಸ್ಟ್ ಬಾರ್ಗಿಂಗ್. 200 ಕೆಳಗೆ ಅಲ್ಲಿಗೆ ಅಷ್ಟು ಫಿಕ್ಸ್ ಆಗಿ ಇನ್ನು ಜಾಸ್ತಿ ಏನು ಕೊಡೋಕೆ ಹೋಗ್ಬಿಡಿ. ಆಟೋ ಮಚ ಖರಾಬಾಗಿರ್ತದೆ ಎಕ್ಸ್ಪೀರಿಯನ್ಸು. ಅದೇ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಅಲ್ಲಿ ತಲುಪಿಸ್ತಾನೆ ಜಾಗಕ್ಕೆ. ಪ್ರೇಮ್ ಮಂದಿರಕ್ಕೆ ಬಂದಿದ್ದೀವಿ. ಆದ್ರೂ ಎಷ್ಟು ರಶ್ಶು ಅಂದರೆ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ, ಅಷ್ಟು ರಶ್ಶು. ಬೆಳಗ್ಗೆ ಬಂದಿದ್ರೆ ಈಸಿಯಾಗಿರೋದು, ಬಟ್ ಸಾಯಂಕಾಲ ಅಂತೂ ಲೈಟಿಂಗ್ಸ್ ಹಾಕ್ತಾರೆ. ಮತ್ತು ಲೇಸರ್ ಶೋ ಅಂದರೆ ವಾಟರ್ ಶೋ ಏನೋ ಐತೆ ಅನ್ಸುತ್ತೆ. ಜನ ಮಾತ್ರ ಸರಿಯಾಗಿ ತುಂಬವ್ರೆ, ನೋಡೋಕೆ ಮಾತ್ರ ಸಕ್ಕತ್ತಾಗಂತೈತೆ. ಯಾರು ಬಂದು ವಿಸಿಟ್ ಮಾಡೋದಿದೆ ಪ್ಲೀಸ್ ಬಂದು ಬೆಳಗ್ಗೆ ಹೊತ್ತಲ್ಲಿ ವಿಸಿಟ್ ಮಾಡಿ. ಬೆಳಗ್ಗೆ ಮಧ್ಯಾಹ್ನ ಯಾವಾಗಾದ್ರು ಸರಿ, ಬಟ್ ನೈಟ್ ಬೇಡ. ಅದು ಲಾಸ್ಟ್ ಮೂಮೆಂಟಲ್ಲಿ ಲೇಟಾಗಿ ಬಂದ್ಬಿಟ್ರೆ ಸ್ವಲ್ಪ ಬೇಜಾರು. ಇನ್ನೊಂದೇನಿಲ್ಲ, ಒಂದೊಂದು 1/4 ಗಂಟೆ ಬೇಗ ಬಂದಿದ್ರೆ ಅಲ್ಲೆಲ್ಲಾರು ಸ್ವಲ್ಪ ಓಡಾಡ್ಬೋದಾಗಿತ್ತು. ಗೇಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ ಅನ್ಸುತ್ತೆ. ಬಿಡಲ್ಲ ಅನ್ಕೊಬಿಟ್ಟಿದೆ, ಬಿಟ್ಟರು. ದೇವಸ್ಥಾನ ಒಳಗೆ ಹೋಗಿ ಬಂದ್ಬಿಡು, ಹೊರಗಡೆ ಬಿಡ್ತಾರೆ. ಹೋಗಿ ಬಂದ್ಬಿಟ್ಟು ಕೈ ಮುಖ ಬಿಡ್ತಾರೆ. ಆಮೇಲೆ ಬೇರೆ ಏನೋ ಕೆಲಸ ಇದೆ ನೋಡ್ಕೊಳ್ಳೋದು. ಸೊ ನಂದು ಮಿಸ್ಸಾಗಿ ಕ್ಯಾಮ್ರಾ ಟ್ರೈಪಾಡ್ ಬಿಟ್ಬಿಟ್ಟವ್ರೆ. ಇದು 360 ಹೇಳ್ಬೇಕಾದ್ರೆ ಬಿಡ್ತಾ ಇರಲಿಲ್ಲ. ಅವ್ನು ಟೆನ್ಷನ್ಗೆ, ಅಷ್ಟು ಜನ ಟೆನ್ಷನ್ಗೆ ಬಿಟ್ಬಿಟ್ಟವನೆ. ಗೈಸ್ ಪೂಜೆ ಎಲ್ಲ ಫುಲ್ ಜೋರಾಗಿ ನಡೀತಾ ಇದೆ, ನೋಡ್ಬೋದು. ಇಲ್ಲಿಂದ ಮೇಲ್ಗಡೆ ಹೋಗಿ ಅಲ್ಲಿ ಫುಲ್ ಟಾಪ್ ಆ ಕಡೆ ಸೈಡು ಅಲ್ಲಿ ಹೋಗ್ಬೋದು. ಎರಡು ಒಂದೇ ಅನ್ಕೊಂಡಿದ್ದೀನಿ. It was at this moment that he knew he fucked up. ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಏನು 10 ಇಲ್ಲ 15 ಕಿಲೋಮೀಟರ್ ಸುತ್ತಮುತ್ತ ಒಂದು ಮೊಟ್ಟೆ ಸಾನು ಸಿಗಲ್ಲ, ನಾನ್ ವೆಜ್ ಏನು ಸಿಗಲ್ಲ. ಆ್ಯಂಡ್ ಇದು ಆಟೋ ಡ್ರೈವರ್ ಅಲ್ಲ, ಅವ್ರು ಮುಸ್ಲಿಮು, ಆದ್ರೂ ಅವರು ನಾನ್ ವೆಜ್ ಮುಟ್ಟಲ್ಲ. ಆ ಹೆಸರು ಹಾಕೊಂಡವ್ರು ಯಾರು ನಾನ್ ವೆಜ್ ಮುಟ್ಟಲ್ಲ ಅನ್ನೋ ಗ್ರೇಟ್. ಒಂದು ಮೊಟ್ಟೆ ಬಗ್ಗೆನೂ ಮಾತಾಡ್ಬಿಡಿ ಅಂತ ಅವರು ರೆಸ್ಪೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ.